अरे नहीं ನಮ್ಮ ಈಗ ನೋಡಿ, ಎಐಸಿಸಿ ಯೂತ್ ಕಾಂಗ್ರೆಸ್ ನಮ್ಮ ಹುಡುಗನಿಗೆ ಇವತ್ತು ಅರೆಸ್ಟ್ ಮಾಡಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಗಳಲ್ಲಿ, ಪೊಲೀಸ್ ಕಸ್ಟಡಿಗಳಲ್ಲಿ ಕಳಿಸ್ತಾ ಇದ್ದಾರೆ. ಇದನ್ನ ನಾನು ಕಂಡೆಮ್ ಮಾಡ್ತೇನೆ. ಮತ್ತು ಇಂಥ ಯಾವಾಗಲೂ ಕೂಡ ಯಾರು ನಾ ಕಂಡೆಮ್ ಮಾಡ್ತೇನೆ. ಇಂಥ ಪ್ರೊಟೆಸ್ಟ್ಗಳಲ್ಲಿ ಯಾವಾಗಲೂ ಕೂಡ ಒಂದು ಸೂಚನೆ ತೆಗೆದುಕೊಂಡು ಅದನ್ನ ಇದು ಪ್ರೊಟೆಸ್ಟ್ ಅನ್ನ ಒಂದು ದೇಶದ ಹಿತಕ್ಕಾಗಿ ಅಂತವ್ರು ಮಾಡಿದ್ದಾರೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಅಷ್ಟು ಸೀರಿಯಸ್ ಅಂದ್ರೆ ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಒಂದು ವಾತಾವರಣವನ್ನ ಯಾವಾಗಲೂ ಇರ್ತದೆ. ಇಲ್ಲಿ ಅವ್ರು ಪ್ರೊಟೆಸ್ಟ್ ಮಾಡಿದ್ರು, ಎದರಿಗೋಸ್ಕರ ಮಾಡಿದ್ದಾರೆ? ಅವ್ರು ಪ್ರೊಟೆಸ್ಟ್ ಮಾಡಿದ್ದು ಈ ದೇಶದಲ್ಲಿ ಇರ್ತಕ್ಕಂಥ ಅನ್ಎಂಪ್ಲಾಯ್ಡ್ ಬಗ್ಗೆ, ಈ ದೇಶದಲ್ಲಿ ಇರ್ತಕ್ಕಂಥ ರೈತರ ಮೇಲೆ ಆಗತಕ್ಕಂಥ ಅನ್ಯಾಯ ಮತ್ತು ಟ್ರಂಪ್ ಜೊತೆಯಲ್ಲಿ ಇವರು ಹೊಂದಾಣಿಕೆ ಮಾಡಿಕೊಂಡು ರೈತರ ಮೇಲೆ ಒಂದು ಭಾರವನ್ನ ಬೀಳ್ತಾ ಇದೆ. ಅವರಿಗೆ ಸಂಪೂರ್ಣವಾಗಿ ರೈತರಿಗೆ ನಾಶ ಮಾಡತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರೊಟೆಸ್ಟ್ ಅನ್ನ ಅವ್ರು ಮಾಡಿದ್ದಾರೆ. ಅದಕ್ಕೆ ಇವರು ಅವರಿಗೆ ಜುಡಿಷಿಯಲ್ ಕಸ್ಟಡಿಗಳಿಗೆ ಕಳಿಸೋದು, ಬೇಲ್ ತೆಗೆದುಕೊಂಡು ಬೇಲ್ನು ಎಲ್ಲ ನಿರಾಕರಿಸ್ತಕ್ಕಂಥದ್ದು, ಇದು ಎಲ್ಲ ಮಾಡ್ತಾ ಇದ್ದಾರೆ. ಇದು ರಿಯಲಿ ನಾನು ಪ್ರಜಾಪ್ರಭುತ್ವದಲ್ಲಿ ಇಂಥದ್ದು ಆಗಬಾರ್ದು. ಮತ್ತು ಪ್ರೊಟೆಸ್ಟ್ ಯಾರೇ ಮಾಡಿದ್ರು ಕೂಡ ನ್ಯಾಯವಾಗಿರ್ತಕ್ಕಂಥ ಪ್ರೊಟೆಸ್ಟ್ ಅದು. ಏನ್ ಬೇರೆಯವರಿಗೆ ತೊಂದರೆ ಏನಾಗಿಲ್ಲ. ಇಂಟರ್ನ್ಯಾಷನಲ್ ಈವೆಂಟ್ ನಲ್ಲಿ ಮಾಡಿದ್ದಾರೆ, ದೇಶದ ಮರ್ಯಾದೆ ಹೋಯ್ತು. ಮತ್ತು ನೀವು ಕಾಮನ್ವೆಲ್ತ್ ಗೇಮ್ ನಲ್ಲಿ ಎಲ್ಲಾ ಬಿಜೆಪಿದವ್ರು ಮಾಡಿದಿರಲ್ಲ, ಅವಾಗ ಇನ್ಕ್ಲೂಡಿಂಗ್ ಸೀನಿಯರ್ ಲೀಡರ್ಸ್ ಲೈಕ್ ನಮ್ಮ ಗಡ್ಕರಿ ಅಂತವ್ರು, ಇಲ್ಲಿ ಯೂತ್ ಕಾಂಗ್ರೆಸ್ದವರು ಅವರು ಒಂದು ಗಮನ ಸೆಳಿಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಇದನ್ನ ಮಾಡಿದಕ್ಕೆ ಒಂದು ದೊಡ್ಡ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಮೋದಿಯವರು ಸ್ವತಃ ಇಂಥ ಮಾತಾಡ್ತಕ್ಕಂಥದ್ದು, ಕಂಡೆಮ್ ಮಾಡ್ತಕ್ಕಂಥದ್ದು, ಅದನ್ನ ನಾನು ಖಂಡಿಸ್ತೇನೆ. ಮೋದಿಯವರು ಡರ್ಪುಕಿದ್ದಾರೆ. ಯಾಕಂದ್ರೆ ಮೋದಿಯವರು ಸರೆಂಡರ್ ಆಗಿದ್ದಾರೆ. ನರೇಂದ್ರ ಮೋದಿ ಸರೆಂಡರ್ ಮೋದಿ. ದೇಶದ ಬಗ್ಗೆ ಯೋಚನೆ ಮಾಡದೆ ಟ್ರಂಪ್ ಮುಂದೆ ಅವನು ಹೇಳಿದ್ದೆ ಕೇಳತಕ್ಕಂಥದ್ದು, ರಷ್ಯಾದಿಂದ ಎಣ್ಣೆ ತೆಗೆದುಕೊಳ್ಳಬೇಡಿ, ಬಂದ್ ಮಾಡೋದು, ಮತ್ತು ನಮ್ಮ ದೇಶದಲ್ಲಿ ಏನು ರೈತರ ಉತ್ಪಾದನೆಗಳವ ಅದರ ಮೇಲೆ ಒಂದು ದೊಡ್ಡ ಪರಿಣಾಮ ಬೀಳ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ಮತ್ತು ಯೂತ್ ಕಾಂಗ್ರೆಸ್ದವರು ಮಾಡಿದ್ದಾರೆ. ಅಂಥದನ್ನ ನಾನು ಅಂಥವ್ರ ಮೇಲೆ ದೌರ್ಜನ್ಯ ಮಾಡತಕ್ಕಂಥದ್ದು ಖಂಡಿಸ್ತೇನೆ. Sir, side please.